ರಾಜಕಾರಣದಲ್ಲಿ ಇಂಥ ಕಂಪ್ಲೇಂಟ್ಗಳನ್ನ ಸುಳ್ಳು ಕಂಪ್ಲೇಂಟ್ಗಳನ್ನ ನಾವು ನೋಡಿದ್ದೀವಿ. ಅದರಲ್ಲಿ ಪಾಪ ನಮ್ಮ ಶಾಸಕರು ಒತ್ತಡ, ನಾಗರಾಜಯ್ಯನವರು ಮತಕ್ಕೆ ಅಲ್ಗೋಗಿದ್ರು, ಅವ್ರ ಮೇಲೆ ಸೇರಿಸಿ ನೀವು FIR ಮಾಡಬೇಕು ಅಂತ ಶಾಸಕರು ಒತ್ತಡ. ಎಷ್ಟು ಮಟ್ಟಿಗೆ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾರೆ, ನಾಗರಾಜಯ್ಯನವ್ರ ಮೇಲೆ ಕೇಸನ್ನು ಸೇರಿಸಲೇಬೇಕು ಅಂತ ಶಾಸಕರಿಗೆ ಆಸೆ. ನಾಗರಾಜಯ್ಯನವ್ರ ಕುಟುಂಬದವ್ರು ಎಲ್ಲರೂ ತಗೊಂಡೋಗಿ ಜೈಲಲ್ಲಿ ಇಡಬೇಕು, ಅವ್ರು ಬೇರೆ ನಾವು ಸಿಕ್ತಿಲ್ವಲ್ಲ, ಭ್ರಷ್ಟಾಚಾರದ ಹಗರಣ ಇಲ್ಲ ನಾಗರಾಜಯ್ಯನವ್ರ ಕುಟುಂಬದ ಮೇಲೆ, ಇನ್ಯಾವುದೋ ಬೇರೆ ಹಗರಣಗಳಿಲ್ಲ, CBIನೋ ಅಥವಾ EDನೋ ಯಾವುದು ನಮ್ಮ ಮೇಲೆ 40-50 ವರ್ಷದ ನಾಗರಾಜಯ್ಯ ರಾಜಕೀಯ ಬದುಕಿನಲ್ಲಿ ED CD ಯಾವುದು ಕೂಡ ಅವ್ರ ಮೇಲೆ ಕೇಸ್ ಮಾಡಿಲ್ಲ. ಏನಾರ ಮಾಡಿ ಇವ್ರ ಕುಟುಂಬನ ಜೈಲಿಗೆ ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾಗರಾಜಯ್ಯನವ್ರನ್ನ ಈ ಕೇಸಲ್ಲಿ ಸೇರಿಸ್ಬೇಕು ಅಂತ ಶಾಸಕರು ಬಹಳಷ್ಟು ಒತ್ತಡ ಮಾಡ್ತಾರೆ. ಪಾಪ ಅಧಿಕಾರಿಗಳಿಗೆ ಅಷ್ಟೋ ಮಾನವೀಯತೆ ಉಳಿಸ್ಕೊಂಡಿದ್ದಾರೆ ಈ ತಾಲೂಕಿನಲ್ಲಿ ಅಧಿಕಾರಿಗಳು. ಅದಕ್ಕೆ ಅಧಿಕಾರಿಗಳು ಒಪ್ಪಲ್ಲ. A1ನ ಬಾಲು ಮಾಡಬೇಕು, A2ನ ನಾಗರಾಜಯ್ಯನವ್ರನ್ನ ಮಾಡಬೇಕು, ಮಿಕ್ಕಿದೆಲ್ಲ ಪಾಪ ಮುಂದೆ ಕಂಟಿನ್ಯೂ ಮಾಡಬೇಕು ಅನ್ನೋದು ಶಾಸಕರು ಬಹಳ ಅಭಿಲಾಷೆ ಇತ್ತು. ಅಧಿಕಾರಿಗಳಿಗೆ ನಾಗರಾಜಯ್ಯ ಎಂತ ನೀತಿವಂತ, ನಾಗರಾಜಯ್ಯನವ್ರ ರಾಜಕೀಯ ಗುಣ ಏನು ಅಂತ ತಾಲೂಕಿನ ಅಧಿಕಾರಿಗಳು ಗೊತ್ತಿದೆ. ನೀವೇ ಅಧಿಕಾರಿಗಳನ್ನ ಹಾಕ್ಸ್ಕೊಂಡ್ ಬಂದಿರ್ಬೋದು, ನಾಗರಾಜಯ್ಯನವ್ರ ವ್ಯಕ್ತಿತ್ವದ ಬಗ್ಗೆ ಗೊತ್ತಿದೆ. ನಾಗರಾಜಯ್ಯನವ್ರಿಗೆ 83 ವರ್ಷ. ಶಾಸಕರನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಕುಟುಂಬದ ಮೇಲೆ ನಿಮ್ಗೆ ಸೇಡಿದೆ, ನಮ್ಮ ಕುಟುಂಬದ ಮೇಲೆ ನಿಮ್ಗೆ ದ್ವೇಷ ಇದೆ, ರಾಜಕೀಯವಾಗಿ ನಮ್ಮನ್ನು ಮುಗಿಸ್ಬೇಕು ಅಂತ ನಿಂತಿದ್ದೀರಾ. ರಾಮಸ್ವಾಮಿ ಗೌಡ್ರನ್ನ ಮುಗಿಸಿದ್ರಿ ರಾಜಕೀಯವಾಗಿ. ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೀವ ತುಂಬಿದಂತ ವ್ಯಕ್ತಿ ಮುದ್ದನ್ಮೇಗೌಡ್ರನ್ನ ಮುಗಿಸಿದ್ರಿ ರಾಜಕೀಯವಾಗಿ. ಬಹಳ ಪ್ರಬಲವಾದ ವ್ಯಕ್ತಿ ಮುದ್ದನ್ಮೇಗೌಡರು, ರಾಜಕೀಯ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ಕೆಲಸ ಮಾಡಿದಂಥವ್ರು, ಶಾಸಕರ ಕೆಲಸ ಮಾಡಿದಂಥ ವ್ಯಕ್ತಿನ ರಾಜಕೀಯವಾಗಿ ಸರ್ವನಾಶ ಮಾಡಿದ್ರಿ. ದಿವಂಗತ ವೈಕೆ ರಾಮಯ್ಯನವರ ಪತ್ನಿ ಅನ್ಸೂಯಮ್ಮ ಮೇಡಮ್ ಅವ್ರನ್ನ ನಿಮ್ಮ ರಾಜಕೀಯ ತೆವಳಿಗೆ ಬಳಸ್ಕೊಂಡ್ರಿ. ಚುನಾವಣೆಗೆ ನಿಂತು MLA ಚುನಾವಣೆ ನಿಂತು ಹೈಯೆಸ್ಟ್ ಓಟ್ ತಗೊಂಡಿದ್ರು ಅಮ್ಮ. ಅಂತ ವ್ಯಕ್ತಿನ ಜಿಲ್ಲಾ ಪಂಚಾಯತಿ ಕೊಟ್ಬಿಟ್ಟು ಪಾಪ ಎಮ್ಮನ್ ಇವತ್ತು ಮೂಲೆ ಗುಂಪು ಮಾಡಿದ್ರಿ. ಉಚ್ಮಾಸಿಗೌಡರು ಮಕ್ಕಳನ್ನ ರಾಜಕೀಯವಾಗಿ ಬಳಸ್ಕೊಂಡ್ರಿ. ನಿಮ್ ಯೋಗ್ಯತೆಗೆ ಆ ಉಚ್ಮಾಸಿಗೌಡ್ರ ಫ್ಯಾಮಿಲಿಗೋ ವೈಕೆ ರಾಮಯ್ಯವ್ರ ಫ್ಯಾಮಿಲಿಯವ್ರ ಬಗ್ಗೆ ಬಹಳ ಅಗಾಧವಾಗಿ ಮಾತಾಡ್ತೀರಾ. ನಿಮ್ಮ ರಾಜಕೀಯ ತೆವಳಿಗೋಸ್ಕರ ಅಷ್ಟೇ ನೀವು ಮಾತಾಡೋದು. ನಿಮ್ಗೆ ಅಷ್ಟ ನೈತಿಕತೆ ಇದ್ರೆ ನಿಮ್ದೇ ಸರ್ಕಾರ ಆಯ್ತು, 3 ವರ್ಷ ಆಯ್ತು ಮಾಡಿ, ನಿಮ್ ತಾಕತ್ತಿದ್ರೆ ಉಚ್ಮಾಸಿಗೌಡರು ಕುಟುಂಬ ಇಷ್ಟೆಲ್ಲ ತಾಲೂಕಿಗೆ ರಾಜಕೀಯವಾಗಿ ಸೇವೆ ಮಾಡಿದೆ, ಯಾವ್ದಾದ್ರು ಒಂದು ಬೋರ್ಡ್ ಚೇರ್ಮನ್ ಮಾಡಿ ನಿಮ್ ಯೋಗ್ಯತೆಗೆ. ಅನ್ಸೂಯಮ್ಮವ್ರನ್ನ ಗುರ್ತಿಸಿ ಏನಾರ ಒಂದು ಬೋರ್ಡ್ ಚೇರ್ಮನ್ ಕೊಡಿ. ರಾಮಸ್ವಾಮಿ ಗೌಡ್ರಿಲ್ವಾ? ರಾಮಸ್ವಾಮಿ ಗೌಡ್ರು ತ್ಯಾಗ ಇವತ್ತು ತಾಲೂಕಿನಲ್ಲಿ MLA ಆಗಿದ್ದೀರಾ ನೀವು. ಇವ್ರನ್ನೆಲ್ಲ ರಾಜಕೀಯವಾಗಿ ಮುಗಿಸಿದ್ರಿ. ಈಗ ಉಳ್ಕೊಂಡಿರೋದೇನ್ ನಿಮ್ಗೆ? ದಾಸೇಗೌಡರು ಕುಟುಂಬ ಒಂದು ಜೀವಂತವಾಗಿ ರಾಜಕೀಯವಾಗಿ ತಾಲೂಕಿನಲ್ಲಿ ಉಳ್ಕೊಂಡಿದೆ. ಬೇರೆ ಇನ್ಯಾವ ರೀತಿ ಮುಗಿಸಕ್ಕಾಗಲ್ಲ ಇವ್ರನ್ನ. ರಾಜಕೀಯ ಷಡ್ಯಂತ್ರ ಮಾಡಿ ಸುಳ್ಳು ಕೇಸ್ಗಳನ್ನ ಹಾಕಿ 83 ವರ್ಷ ನಾಗರಾಜಯ್ಯನವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಆಲೋಚನೆ ಮಾಡ್ತಿದ್ದೀರಾ ಶಾಸಕರೇ ನೀವು ಅಂತಂದ್ರೆ ನಿಮ್ಮ ಗೂಸಂಬಿ ರಾಜಕಾರಣ ಯಾವ ಮಟ್ಟಕ್ಕೆ ನಿಮ್ಮಲ್ಲಿ ಆ ದ್ವೇಷ ರಾಜಕಾರಣ ಇದೆ ಅನ್ನೋದನ್ನ ತಾಲೂಕಿನ ಜನ ಅರ್ಥ ಮಾಡ್ಕೊಂಡವ್ರೆ.